ವೆಲ್ಕಮ್ ಟು ಅಡಿಗೆ ಅರಮನೆ. ಬನ್ನಿ ವೀಕ್ಷಕರೇ, ಇವತ್ತು ನಾವು ರುಚಿಕರವಾದ ಆರೋಗ್ಯಕರವಾದ ರಾಗಿ ಹಲ್ವ ಮಾಡಿ ತೋರಿಸ್ತೇವೆ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರ್ತದೆ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಏನು ಅಂತ ಸಾಮಗ್ರಿಗಳನ್ನು ನೋಡೋಣ. 1 ಪೀಸ್ ಬೆಲ್ಲ, 1 ಕಪ್ ರಾಗಿ ಹುಡಿ ಮತ್ತು 1 ಕಪ್ ಹಾಲು, ಮತ್ತು ಅದಕ್ಕೆ ಏಲಕ್ಕಿ ಸೇರಿಸಿಕೊಳ್ಬೇಕು. ಈಗ ಒಂದು ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ 1 ಕಪ್ಪು ನೀರು ಹಾಕಿಕೊಳ್ಬೇಕು. ಅದು ಚೆನ್ನಾಗಿ ಕುದಿಯುವಾಗ ಅದಕ್ಕೆ ಬೆಲ್ಲ ಹಾಕಿಕೊಳ್ಬೇಕು. ಅದನ್ನು ಹುಡಿ ಮಾಡಿಕೊಂಡು ಇಟ್ಟಿದ್ದೇವೆ. ಆಗ ಸಡನ್ ಮೆಲ್ಟ್ ಆಗ್ತದೆ. ಅದು ಚೆನ್ನಾಗಿ ಕರಗಬೇಕು. ಅದಕ್ಕೆ ಈಗ 1 ಕಪ್ ಹಾಲು ಹಾಕಿಕೊಳ್ಬೇಕು. ಅದಕ್ಕೆ ಈಗ ಏಲಕ್ಕಿ ಪುಡಿ ಹಾಕಿಕೊಳ್ಬೇಕು. ಮತ್ತು ಅದನ್ನು ಚೆನ್ನಾಗಿ ತಿರುಗಿಸಬೇಕು. ಏಲಕ್ಕಿ ಪುಡಿಯ ಗಮ್ ಅಂತ ಬರ್ತಾ ಇದೆ. ಈಗ ರಾಗಿ ಹುಡಿಯನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಂಡದನ್ನು ಅದಕ್ಕೆ ಸೇರಿಸಬೇಕು. ಚೆನ್ನಾಗಿ ಕಳಿಸ್ಬೇಕು. ಲೋ ಫ್ಲೇಮಲ್ಲಿಟ್ಟು ಗಟ್ಟಿಯಾಗಿ ಬರುವ ತನಕ ಅದನ್ನು ತಿರುಗಿಸ್ತಾ ಇರಬೇಕು. ಈಗ ಅದು ಗಟ್ಟಿಯಾಗಿ ಬಂದಿದೆ. ಇದನ್ನು ಈಗ ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಳ್ಬೇಕು. ಮತ್ತು ಇದನ್ನು 1 ಗಂಟೆ ತಣ್ಣಗಾಗಿ ಇಡಬೇಕು. ಇದು ಈಗ 1 ಗಂಟೆ ಆಗಿದೆ. ಇದನ್ನು ಈಗ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ, ಜೆಲ್ಲಿ ಜೆಲ್ಲಿಯಾಗಿ ಬಂದಿದೆ, ಸ್ಮೂತ್ ಆಗಿದೆ ನೋಡಿ. ಈಗ ಟೇಸ್ಟಿಯಾದ ಆರೋಗ್ಯಕರವಾದ ರಾಗಿ ಹಲ್ವ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ. ಇದಕ್ಕೆ ಯಾವುದೇ ಜೆಲ್ಲಿ ಪೌಡರ್ ಅಥವಾ ಕಾರ್ನ್ ಫ್ಲವರ್ ಏನು ಸೇರಿಸಲಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.